ನಮ್ಮ ಅಜ್ಜಿ ರೇಗಿಸ್ತಾ ಇರ್ತಾರೆ, ನೀವು ಕಾಡಲ್ಲಿ ಹುಟ್ಟಿರೋದು, ನೀವು ಬರೀ ನಮ್ಮಂಗೆ ಏನೇನೋ ತಿನ್ನಲ್ಲ, ಏನೇನೋ ಕಾಡು ಮನುಷ್ಯರ ಥರ ಏನೇನೋ ತಿಂತಿರಂತ ರೇಗಿಸ್ತಾ ಇರ್ತಾರೆ ನಮ್ಮ ಅಜ್ಜಂಗಂತೂ. ಎಸ್, ದಿಸ್ ಇಸ್ ಸ್ಮಾಲ್ ಅಪ್ಡೇಟ್. ಮತ್ತು ಕೇವಲ 15 ಕಿಲೋಮೀಟ್ರ್ ಇದೆ ರಾಮಗಿರಿಗೆ. ಆಲ್ಮೋಸ್ಟ್ ಬಂದೀನಿ ಅರ್ಥ. ರೋಡ್ ಸೂಪರಾಗಿತ್ತು, ಬಟ್ ಇಲ್ಲೇ ಸ್ವಲ್ಪ ಪ್ರಾಬ್ಲಮ್ಮು, ಯಾಕಂದರೆ ಇದು ಫುಲ್ ಇಂಟೀರಿಯರ್ ರೋಡಲ್ಲ, ಸೊ ಇದೇ ಪ್ರಾಬ್ಲಮ್ಮು. ಸೊ ಐ ಥಿಂಕ್ ನಿಮಗೆ ಬೆಟ್ಟ ಕಾಣ್ತಿದೆ ಅಂತ ಅಂದ್ಕೊಂಡಿನಿ. ಸೊ ಬೆಟ್ಟ ಕಾಣ್ತಿದೆಯಲ್ಲ, ಸೊ ಅಲ್ಲೇ ನಮ್ಮ ದೇವರು ಇರೋದು, ನಮ್ಮ ಮನೆ ದೇವರು. ಸೊ ಎಲ್ಲಿ ನೋಡಿದ್ರು ಬ್ಲ್ಯಾಕ್ ಸಾಯಿಲ್, ಕರಿಮಣ್ಣು. ಸೊ ಇಲ್ಲಿ ಇನ್ನೂ ಏನೋ ಇದಾಕಿಲ್ಲ, ಏನೋ ಕ್ರಾಪ್ ಏನೋ ಹಾಕಿಲ್ಲ. ಸೊ ಇವರು ವೈಟ್ ಮಾಡ್ತಿದ್ದಾರೆ. ಒಂದು ಸೀಸನ್ ಬರುತ್ತಂತೆ, ಆ ಸೀಸನಲ್ಲಿ ಇವರು ಲೈಕ್ ಆನಿಯನ್ ಅಥವಾ ಬೆಳ್ಳುಳ್ಳಿ ಆ ಥರದ್ದೇನೋ ಹಾಕ್ತಾರೆ. ಆಮೇಲೆ ಇಲ್ಲಾಂದರೆ ಇದು ಹಾಕ್ತಾರಂತೆ, ಲೈಕ್ ಯಾವುದಪ್ಪ ಅದು ಮೆಣಸಿನ್ಕಾಯಿನ ಬರುತ್ತಲ್ಲ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಅದು ಹಾಕ್ತಾರಂತೆ ಇಲ್ಲಿ. ಸೊ ಅದು ಬಿಟ್ಟರೆ ಇಲ್ಲಿ ಜಾಸ್ತಿ ಜೋಳ ಬೆಳೀತಾರೆ. ಅದು ಬಿಟ್ಟರೆ ಏನು ಬೆಳೆಯೋಕ್ಕಾಗಲ್ಲ ಈ ಮಣ್ಣಲ್ಲಿ. ಸೊ ಅದೇ ಪ್ರಾಬ್ಲಮ್ಮು, ಯಾಕಂದರೆ ಇಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ, ಬಿಸಿಲು ಬೇರೆ ಮತ್ತು ಭೂಮಿ ಹೀಟ್ ಜಾಸ್ತಿ ಇದೆ. ಸೊ ಹಂಗಾಗಿ ಸೊ ಇಷ್ಟೇ, ಅದೇ ಆನಿಯನ್ ಅಥವಾ ಬೆಳ್ಳುಳ್ಳಿ ಅಥವಾ ಮೆಣಸಿನ್ಕಾಯಿ ಇಲ್ಲ, ಫೈನಲ್ ಆಗಿ ಜೋಳ ಒಂದು ಹಾಕ್ತಾರೆ. ಸೊ ನಾನು ಫುಲ್ ನೋಡ್ತಾನೆ ಇದ್ದೀನಿ, ಜೋಳ ಅಂತೂ ಕಾಣ್ತಾ ಇಲ್ಲ, ಬಟ್ ಈರುಳ್ಳಿದು ಅದೇ ಮೇಗಡೆ ಇದು ಬರುತ್ತಲ್ಲ ಪ್ಲ್ಯಾಂಟ್, ಅದು ಮಾತ್ರ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲಿ ನೋಡಿದ್ರು ಬ್ಲ್ಯಾಕ್ ಸಾಯಿಲ್. ಸೊ ಹಂಗೆ ನೀವು ದೂರದಲ್ಲಿ ನಿಮಗೆ ರೆಡ್ ಸಾಯಿಲ್ ಥರ ಕಾಣುತ್ತೆ, ಬಟ್ ನಿಮಗೆ ಫುಲ್ ಅದು ಡೀಪಾಗಿ ಕೆರ್ದಂಗೆ ನಿಮಗೆ ಬ್ಲ್ಯಾಕ್ ಸಾಯಿಲೇ ಬರೋದು. ಸುಮ್ಮನೆ ಮೇಲ್ಗಡೆ ಗೊಬ್ಬರ ಹಾಕ್ತಾರಲ್ಲ ಆ ಥರ ಇದು ಮಾಡಿದ್ದಾರೆ. ಇಲ್ಲಿ ರೋಡಂತೂ ಕೇಳಲೇಬೇಡಿ, ಫುಲ್ ಹಾಳಾಗ್ಬಿಟ್ಟಿದೆ ರೋಡ್ ಅಂತೂ. ಸ್ವಲ್ಪ ಇಂಟೀರಿಯರ್ ರೋಡ್ ಇರೋದು, ಒಂದು ಏನು ಮಾಡೋಂಗಿಲ್ಲ, ಅಲ್ಲಿಂದ ಚೆನ್ನಾಗಿದೆ ನೋಡಿ. ಅಯ್ಯೋ ದೇವ್ರೆ, ಬೆಳಗ್ಗೆ 5:30 ಬಿಟ್ಟಿರೋದು ಗಾಡಿ. ಸ್ಟಾಪ್ ಮಾಡೀನಿ, 3 ಟೈಮ್ ಸ್ಟಾಪ್ ಮಾಡಿ ನಿಲ್ಸಿದ್ದೀನಿ. ಕಂಟಿನ್ಯೂಸ್ ಆಗಿ ರೈಡ್ ಮಾಡೋಕ್ಕೂ ಆಗಲ್ಲ, ಸೊ ಹಂಗಾಗಿ ಸ್ಟಾಪ್ ಮಾಡಿದ್ದೀನಿ. ಯಾಕಂದರೆ ಹೈವೇ ಆದರೆ ಹೊಡೆದ್ಬಿಡ್ಬೋದು, ಸ್ಟಾಪ್ ಇಲ್ಲಂಗೆ ಹೊಡಿಬೋದು. ಈ ರೋಡಲ್ಲಿ ಅಯ್ಯೋ ರಾಮ, ಫುಲ್ಲು ಬೇಜಾರಾಗೋಗ್ಬಿಡುತ್ತೆ ಮಾತ್ರ. ಫೈನಲಿ ವಿ ಆರ್ ಎಂಟ್ರಿ ದ ಮೈನ್ ರಾಮಗಿರಿ ಸ್ಟೇಟ್ ಹೈವೇ ರೋಡ್. ಸೊ ಇಲ್ಲೇನು ವಿಶೇಷ, ಏನಕ್ಕೆ ಬರ್ತಾಯಿದ್ದೀನಿ ಅಂದರೆ ಏನಿಲ್ಲ, ಮಾಮೂಲಿ ತುಂಬ ವರ್ಷ ಆಗಿತ್ತು ಬಂದು. ಸೊ ಹಂಗಾಗಿ ನಮ್ಮ ಅಜ್ಜನ ತಮ್ಮಂದಿರು ಎಲ್ಲ ಇಲ್ಲೇ ಇದ್ದಾರೆ, ಹಾಗೂ ಅವ್ರ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಸೊ ಹಂಗಾಗಿ ಅವ್ರನ್ನೆಲ್ಲ ಮೀಟಪ್ ಮಾಡ್ಕೊಂಡು ತುಂಬ ದಿವಸ ಆಗಿತ್ತಲ್ಲ. ಸೊ ಹಂಗಾಗಿ ಇಲ್ಲಿ ಯಾವುದೋ ಚೆಕ್ ಪೋಸ್ಟ್ ಬೇರೆ ಇಟ್ಟಾರಲ್ಲೋ, ಇಲ್ಲ ನಮಗೇನು ಮಾಡ್ತಾರೆ, ನುಗ್ತಾ ಇರೋದೆ ಹೋಯ್ತಾ ಇರೋದೆ. ಯಾವ ಚೆಕ್ ಪೋಸ್ಟ್ ಇಲ್ಲ, ಪಿ ಪೋಸ್ಟು ಇಲ್ಲ, ನುಗ್ಗು ಹೋಯ್ತಾರ ಅಷ್ಟೇ. ಸೊ ಇನ್ನೊಂದು ಏನು ವಿಶೇಷಪ್ಪ ಅಂದರೆ, ನನ್ನ ತಾತನ ಬಗ್ಗೆ ಸ್ವಲ್ಪ ನಮ್ಮ ಅಜ್ಜನ ಬಗ್ಗೆ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ. ನಮ್ಮ ಅಜ್ಜ 1948 ಬಾರ್ನ್ ಆಗ್ತಾರೆ. ಅದು ರಾಮಗಿರಿಲೇ ಆಗೋದು. ಅದು ರಾಮಗಿರಿಯಲ್ಲಿ ಯಾವುದೋ ಕಾಡಲ್ಲಿ ಅನಿಸುತ್ತೆ, ಆಗಿಂತ ಅಷ್ಟೊಂದು ಡೆವಲಪ್ ಆಗಿರಲ್ಲ. ಸೊ ಅದೆಲ್ಲೋ ಕಾಡಿಗೆ ಹೋಗ್ಬೇಕಾದ್ರೆ ಟೈಮಲ್ಲಿ ಮರ ತರಕ್ಕೆ ಹೋಗ್ಬೇಕಾದ್ರೆ ಆವಾಗ ಅಲ್ಲಿ ಅವರು ಹುಟ್ಟಿದ್ದಂತೆ. ಸೊ ನಮ್ಮ ಅಜ್ಜಿ ರೇಗಿಸ್ತಾ ಇರ್ತಾರೆ, ನೀವು ಕಾಡಲ್ಲಿ ಹುಟ್ಟಿರೋದು, ನೀವು ಬರೀ ನಮ್ಮಂಗೆ ಏನೇನೋ ತಿನ್ನಲ್ಲ, ಏನೇನೋ ಕಾಡು ಮನುಷ್ಯರ ಥರ ಏನೇನೋ ತಿಂತಿರಂತ ರೇಗಿಸ್ತಾ ಇರ್ತಾರೆ ನಮ್ಮ ಅಜ್ಜಂಗಂತೂ. ಅಯ್ಯೋ ಅದಂತೂ ನೋಡೋಕ್ಕೆ ಆಗಲ್ಲ. ಸೊ ಅದಾದಮೇಲೆ ನಮ್ಮ ಅಜ್ಜ ರಾಮಗಿರಿಯಲ್ಲೇ ಅಪ್ ಟು 10th ತನಕ ಅಲ್ಲೇ ಓದ್ತಾರೆ. ಸೊ ರಾಮಗಿರಿಲಿ ಸ್ಪೆಷಲ್ ಏನಪ್ಪ ಅಂದರೆ, ಇವರು ಈಗಲೂ ಅಷ್ಟೇ ಅವ್ರು ನಮ್ಮ ಅಜ್ಜನ ನೇಮ್ ಇನ್ನೂ ಅಲ್ಲಿ ಆ ಸ್ಕೂಲಲ್ಲಿ ಫಸ್ಟಲ್ಲೇ ಬರೆದಿದ್ದಾರೆ. ಯಾಕಪ್ಪ ಅಂದರೆ 10th ಬ್ಯಾಚ್ ಫಸ್ಟ್ ಟೈಮ್ ರಾಮಗಿರಿಲಿ ಪಾಸ್ಔಟ್ ಆಗಿರೋದು ನಮ್ಮ ಅಜ್ಜ ಒಬ್ಬರೇ ಮಾತ್ರ.
ನಮ್ಮ ಅಜ್ಜ ಒಬ್ಬರೇ ಮಾತ್ರ. ಸೊ ರಾಮಗಿರಿಲಿ ಅಪ್ ಟು 7 ತನಕ ಇರುತ್ತೆ. ಬಟ್ ನಮ್ಮ ಅಜ್ಜ ಓದೋ ಟೈಮಲ್ಲಿ 10 ತನಕ ಎಕ್ಸ್ಟೆಂಡ್ ಮಾಡ್ತಾರೆ. ಆವಾಗ ಫಸ್ಟ್ನೇ ಬ್ಯಾಚಲ್ಲಿ ನಮ್ಮ ಅಜ್ಜ ಇಡೀ ಹೊಸದುರ್ಗ ಜಿಲ್ಲೆಗೆ ಮತ್ತು ರಾಮಗಿರಿ ಇದಕ್ಕೆ ಡಿಸ್ಟಿಕ್ ಇದಕ್ಕೆ ಹಳ್ಳಿಗೆ ಫಸ್ಟ್ ಬರ್ತಾರೆ. ಸೊ ಇನ್ಯಾರು ಪಾಸಾಗಿಲ್ಲ. ಇದೇ ಒಂದು ರಾಮಗಿರಿಲಿ ಹೊಸದುರ್ಗದಲ್ಲಿ ಎಲ್ಲ ಪಾಸಾಗಿದ್ದಾರೆ. ಬಟ್ ರಾಮಗಿರಿಲಿ ಹೇಳ್ತಾ ಇರೋದು, ರಾಮಗಿರಿಯಲ್ಲಿ ಯಾರೂ ಪಾಸಾಗಿಲ್ಲ. ಬಟ್ ಫಸ್ಟ್ ಅಟೆಂಪ್ಟಲ್ಲೇ ನಮ್ಮ ಅಜ್ಜ ಪಾಸ್ ಆಗ್ತಾರೆ. ಅದೊಂದು ತುಂಬಾ ಖುಷಿ, ಹೆಮ್ಮೆ. ಸೊ ಅದೊಂದು ನಮ್ಮ ಅಜ್ಜನ ನೇಮು ಅಲ್ಲಿ ಒಂದು ಸ್ಕೂಲಲ್ಲಿ ಒಂದು ಈಗಲೂ ಸಹ ಬೋರ್ಡ್ ಮಾಡಿ ಇಟ್ಟಿದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ. ಅದಾದಮೇಲೆ ಅವರಿದ್ದವರು ಸೀದಾ ಇದಕ್ಕೆ ಬರ್ತಾರೆ, ಹೊಸದುರ್ಗಕ್ಕೆ ಹೋಗ್ತಾರೆ. ಹೊಸದುರ್ಗದಲ್ಲಿ PUC ಎಲ್ಲ ಮಾಡ್ಕೋತಾರೆ. PUC ಆಮೇಲೆ ಮತ್ತು ಇದು BA, ಆಮೇಲೆ ಯಾವುದೋ MC ಏನೋ MD ಏನೋ ಮಾಡಿದರು. ಆಮೇಲೆ B.Ed ಮಾಡಿದರು. ಲಾಸ್ಟ್ ಫೈನಲ್ ಆಗಿ B.Ed ಮಾಡಿದರು. ಒಟ್ಟು 3 ಡಿಗ್ರಿ ಆಯಿತು ನಮ್ಮ ಅಜ್ಜಂದು. ಅದಾದಮೇಲೆ ಕೊಡ್ಲಿಪೇಟೆಗೆ ಬಂದು ಲೆಕ್ಚರ್ ಆಗ್ತಾರೆ. ಲೆಕ್ಚರ್ ಆದಮೇಲೆ ಎಷ್ಟು ಐ ಥಿಂಕ್ 40 ಇಯರ್ಸ್ ಸರ್ವಿಸ್ ಮಾಡ್ತಾರೆ ಕೊಡ್ಲಿಪೇಟೆಯಲ್ಲೇ ಆ್ಯಸ್ ಎ ಹೈಸ್ಕೂಲು ಮತ್ತು ಕಾಲೇಜ್ ಟೀಚರ್ ಆಗಿ 40 ಇಯರ್ಸ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಫೈನಲ್ ಆಗಿ ಹಾಸನದಲ್ಲಿ ಸೆಟಲ್ ಆಗ್ತಾರೆ. ಸೊ ತುಂಬ ಹೆಮ್ಮೆ ಅನಿಸುತ್ತೆ. ಏನಕ್ಕೆ ಅಂದರೆ ನಾನೊಬ್ಬ ಕನ್ನಡ ಪಂಡಿತರ ಮೊಮ್ಮಗ ಆಗಿ ಒಂಥರ ನನಗೆ ಹೆಮ್ಮೆ ಅನಿಸುತ್ತೆ. ಅವರು ಸಹ ಹಲವಾರು ಒಂದು ಬುಕ್ನ ಬರೆದಿದ್ದಾರೆ. ಅದು ನಿಮಗೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹೇಳ್ತೀನಿ ಯಾವುದಾದ್ರು ಬುಕ್ ಬರೆದಿದ್ದಾರೆ. ಮತ್ತು ನಿಮ್ಗೆ ಏನಾದ್ರು ಬೇಕಂದರೆ, ನಿಮಗೆ ಕಾಪಿ ಬೇಕಂದರೆ ನನಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಒಂದು ಕಾಪಿ ಸೆಂಡ್ ಮಾಡ್ತೀನಿ ಬೇಕಾದ್ರೆ. ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬರೆದಿದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ. ಸೊ ನನಗೆ ಒಂಥರ ಫೀಲ್ ಆಗುತ್ತೆ, ಒಂಥರ ಪ್ರೌಡ್ ಆಗ್ತಾಯಿದ್ದೀನಿ. ಯಾಕೆಂದರೆ ಅವ್ರ ಮೊಮ್ಮಗಾಗಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಅವ್ರ ಮೊಮ್ಮಗಾಗಿ ನಾನೀಗ ಕನ್ನಡದಲ್ಲಿ ನಾನು ಯೂಟ್ಯೂಬಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಅವ್ರಿಗೆ ಇನ್ನೂ ತುಂಬಾ ಖುಷಿ. ಸೊ ಅವರು ಹೇಳ್ತಾಯಿರ್ತಾರೆ, ಮಾಡು ಬಿಡಬೇಡ, ಒಳ್ಳೊಳ್ಳೆ ಒಂದು ಪ್ಲೇಸ್ಗಳನ್ನ ತಗೊಂಡು ನೀನು ಕನ್ನಡದಲ್ಲೇ ಎಕ್ಸ್ಪ್ಲೋರ್ ಮಾಡಬೇಕು. ತುಂಬ ಜನ ಕನ್ನಡದವರು ಕಂಟೆಂಟ್ ಕಡಿಮೆ ಇದ್ದಾರೆ. ಸೊ ಹಂಗಾಗಿ ನೀನು ಸ್ವಲ್ಪ ಕನ್ನಡನ ಒಂದು ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳ್ತಾಯಿರ್ತಾರೆ. ತುಂಬಾ ಖುಷಿ ಆಗುತ್ತೆ ಮಾತ್ರ. ನಮ್ಮ ಅಜ್ಜನೂ ಅಷ್ಟೇ ಡೈಲಿ ನೋಡ್ತಾರೆ ಮಾತ್ರ. ನಾನು ಬೆಳಗ್ಗೆ ಎದ್ದಷ್ಟೇ ಸಾಕು ನನ್ನ ವ್ಲಾಗ್ ಫಸ್ಟು, ಅದಾದಮೇಲೆ ನ್ಯೂಸು. ತುಂಬಾ ಖುಷಿ ಆಗುತ್ತೆ. ಸೊ ಅವ್ರದ್ದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ GSM ಅಂತ ಕರೀತಾರೆ. ಸೊ GSM ಅಂದರೆ ಈಗ ಫುಲ್ ಹೇಳ್ತೀನಿ, ಗುಂಡಾ ಭಕ್ತ ಶಂಕರಪ್ಪ ಮುರುಗೇಂದ್ರಪ್ಪ. ನೋಡಿ ಎಷ್ಟಿದೆ ಫುಲ್ ನೇಮ್. ಅಬ್ಬಾ ದೇವರೇ, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಭಯಂಕರ ಇದೆ ಮಾತ್ರ. ಬಟ್ ಆದರೂ ಶಾರ್ಟಾಗಿ ಕರೀತಾರೆ ಮಾತ್ರ GSM. ಈಗಲೂ ಅಷ್ಟೇ ಕೊಡ್ಲಿಪೇಟೆಯಲ್ಲಿ ಯಾರು ಎಲ್ಲ ಸಬ್ಸ್ಕ್ರೈಬರ್ ಏನಾದ್ರು ವೀಕ್ಷಣೆ ಮಾಡ್ತಿದ್ರೆ GSM ಅಂದರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ. ಅಥವಾ ನಿಮ್ಮ ಅಲ್ಲಿ ಸುತ್ತ ವಾತಾವರಣದಲ್ಲಿ ನಿಮ್ಮ ಕೇಳಿ ಜನರಿಗೆ GSM ಅಂದರೆ ಯಾರು ಅಂತ ಎಲ್ಲ ಹೇಳ್ತಾರೆ. ಸೊ ಸ್ಟಿಲ್ ಇನ್ನೂ 8 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ರೋಡು ಬರ್ತಾ ಸ್ವಲ್ಪ ಇದಾಗ್ತಾಯಿದೆ, ನ್ಯಾರೋ ಆಗ್ತಾಯಿದೆ. ಆಮೇಲೆ ರೋಡ್ ಅಷ್ಟೊಂದು ಕಂಡೀಷನ್ ಚೆನ್ನಾಗಿಲ್ಲ, ಎದ್ದು ಬಿಸಾಗ್ತಾಯಿದೆ. ಬಟ್ ಏನು ತೊಂದರೆ ಇಲ್ಲ, ನನ್ನ ಗಾಡಿ ಅಂತೂ ಹೆವಿ ಇದೆ, ಆರಾಮಾಗಿ ಹೋಗ್ಬೋದು. ಅಷ್ಟೊಂದು ಏನು ಸ್ಟ್ರೈನ್ ಆಗಿಲ್ಲಪ್ಪ, ಆರಾಮ್ಸಾಗಿ ಬಂದಿದ್ದೀನಿ. ಆರಾಮಾಗಿ ನಾನು 7 ಗಂಟೆಗೆ ಬಿಡ್ಬೋದಿತ್ತು. ಬಟ್ ಏನಪ್ಪ ಅಂದರೆ ಇಲ್ಲಿ ಈ ಕಡೆ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ.